ಯುವತಿಯನ್ನ ಪ್ರೀತಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಕ್ರೌರ್ಯ. ದಲಿತ ಯುವಕನ ಮೇಲೆ ಹಲ್ಲೆ ಖಂಡಿಸಿ ಬೀದಿಗಿಳಿದು ಹೋರಾಟ. ಆರೋಪಿಗಳನ್ನ ಬಂಧಿಸುವಂತೆ ದಲಿತ ಸಂಘಟನೆಗಳಿಂದ ಪ್ರೊಟೆಸ್ಟ್. ಪ್ರೀತಿ ಎಂಬ ಮೋಹಕ್ಕೆ ಬಿದ್ದ ಯುವಕನೋರ್ವ ಇನ್ಸ್ಟಾಗ್ರಾಂನಲ್ಲಿ ಯುವತಿಯೇ ಮೆಸೇಜ್ ಮಾಡಿದ್ದಾಳೆ ಅಂತ ನಂಬಿಕೊಂಡು ಹೋದ ದಲಿತ ಯುವಕನ ಮೇಲೆ ಹುಡುಗಿಯ ಅಪ್ಪ ಸೇರಿ ಆಕೆಯ ಕಡೆಯವರು ಯುವಕನ ಮೇಲೆ ರಾಡು, ದೊಣ್ಣೆ ಸೇರಿ ಹಲವು ಸಿಕ್ಕ ಕಡೆ ಅಟ್ಟಾಡಿಸಿ ಕ್ರೌರ್ಯ ಮೆರೆದಿದ್ರು. ಹೌದು, ಗುಬ್ಬಿ ಮೂಲದ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಮೋಹಿತ್ ಎಂಬ ಯುವಕನನ್ನ ಜೂನ್ 9ರಂದು ಕುಣಿಗಲ್ ಮೂಲಕ ಯುವತಿಯ ಅಪ್ಪ ಹುಡುಗಿಯಂತೆ ಮೆಸೇಜ್ ಮಾಡಿ ಕರೆಸಿಕೊಂಡು ಅಟ್ಟಹಾಸ ಮೆರೆದಿದ್ರು. ಬಳಿಕ ಜೂನ್ 10ರಂದು ಗಾಯಾಳು ಮೋಹಿತ್ನನ್ನ ಕರೆಸಿಕೊಂಡು ಹಲ್ಲೆ ಮಾಡಿದ್ರು. ಅಲ್ಲದೆ ಈ ಹಲ್ಲೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇತ್ತ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ಮೋಹಿತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ, ಅತ್ತ ಹಲ್ಲೆ ನಡೆಸಿದ್ದವರು ದೂರು ದಾಖಲಾಗಿದ್ರು ಕೂಡ ಆರಾಮಾಗಿ ಬಿಂದಾಸಾಗಿ ಓಡಾಡಿಕೊಂಡಿದ್ರು. ಎಫ್ಐಆರ್ ದಾಖಲಾಗಿ ಸರಿಸುಮಾರು 8 ದಿನ ಕಳೆದ್ರೂ ಕೂಡ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ. ಇದರಿಂದ ದಲಿತರಿಗೆ ಪೊಲೀಸರು ನ್ಯಾಯ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಸಂಘಟನೆ ಇಂದು ಗುಬ್ಬಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಮುಖಂಡರು, ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಹುಡುಗಿಯ ಹೆಸರಿನಲ್ಲಿ ಹುಡುಗಿಯ ಅಪ್ಪ ಮೆಸೇಜ್ ಮಾಡಿ ಗುಬ್ಬಿಯ ಯುವಕನನ್ನ ಕುಣಿಗಲ್ಗೆ ಕರೆಸಿಕೊಂಡು ಆತ ದಲಿತ ಎನ್ನುವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ. ಇತ್ತ ಹಲ್ಲೆ ಮಾಡಿದವರ ವಿರುದ್ಧ ದೂರು ದಾಖಲಾಗಿದ್ರೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಬದಲಾಗಿ ಹುಡುಗನ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿದೆ. ಪೊಲೀಸರು ಸರಿಯಾಗಿ ತನಿಖೆ ನಡೆಸಿ ಫೋಕ್ಸೋ ಕೇಸ್ಗೆ ಬಿ ರಿಪೋರ್ಟ್ ಹಾಕಬೇಕು ಹಾಗೂ ಆರೋಪಿಗಳನ್ನ ಆದಷ್ಟು ಬೇಗ ವಶಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದ್ರು. ದಲಿತರಲ್ಲಿ ಅದರಲ್ಲೂ ಕೂಡ ಮಾದಿಗ ವ್ಯಕ್ತಿಯನ್ನ ಕುಣಿಗಲ್ಲು ತಾಲೂಕಿನ ಕುಣಿಗಲ್ ಪಟ್ಟಣದ ಮತ್ತು ಇದೇ ಗುಬ್ಬಿಯ ಕೆಲವು ಮೇಲ್ಜಾತಿಯ ಯುವಕರು ಏನು ಮೋಹನ್ ಕುಮಾರು ಮತ್ತು ಚನ್ನಿ, ಸತೀಶು, ರಾಜು ಇನ್ನಿತರೆ ಎಲ್ಲ ವ್ಯಕ್ತಿಗಳು ಒಂದು ಹುಡುಗಿ ಮೊಬೈಲ್ನಿಂದ ಮೆಸೇಜ್ ಮಾಡಿಬಿಟ್ಟು ನಾನು ನಿನ್ನ ವೆಯ್ಟ್ ಮಾಡ್ತಾಯಿದ್ದೀನಿ, ನೀನು ಕುಣಿಗಲ್ ಪಟ್ಟಣಕ್ಕೆ ಬಾ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿ ಆತನನ್ನು ಕುಣಿಗಲ್ಲಿಗೆ ಕರ್ಕೊಂಡೋಗಿ ಕುಣಿಗಲ್ ಸ್ಟಡ್ ಫಾರಮ್ ಹತ್ರ ಕೂಡೆ ಹಾಕಿ ಹೊಡೆದು, ತದನಂತರ ಒಂದು ತೋಟಕ್ಕೆ ಕರ್ಕೊಂಡೋಗಿ ಹೊಡೆದು ಒಂದು 3-4 ಬಾರಿ ಅವನಿಗೆ ಅಮಾನುಷವಾಗಿ ಕೈಗಾಲುಗಳನ್ನ ಕಟ್ಟಿ ಅವನ ಮರ್ಮಾಂಗ ಮತ್ತು ಎದೆಯ ಭಾಗಕ್ಕೆ ಅತಿ ಹೆಚ್ಚಿನದಾಗಿ ಹೊಡೆದು ಆತನನ್ನು ಸತ್ಬಿಟ್ಟಿದ್ದಾನೆ ಅಂತೇಳಿ ಬಿಟ್ಟೋಗಿ ಆತ ಮತ್ತೆ ಮರುಜನ್ಮ ಪಡೆದನಂತೆ ಎದ್ದು ಬಂದು ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವನು ಚಿಕಿತ್ಸೆ ಪಡೆದು ಈ ವಿಚಾರ ಗುಬ್ಬಿ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು, ಮುಖ್ಯವಾಗಿ ನಮ್ಮ ದಲಿತ ಸೇನೆ ಸಿದ್ದರಾಜು ಮತ್ತು ಇವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರು ಆ ಕೂಡಲೇ ಆ ವ್ಯಕ್ತಿಯನ್ನು ಹಾಸ್ಪಿಟ್ಲಲ್ಲಿ ಭೇಟಿ ಮಾಡಿ ಅವನಿಗಾಗಿರ್ತಕ್ಕಂಥ ಗಾಯಗಳು ಅವನ್ನೆಲ್ಲ ನೋಡಿ ಈತನಿಗೆ ಭಾಳ ಚುತ್ತುವಾಗಿ ಹೊಡೆದಿದ್ದಾರೆ ಅಂತ ಹೇಳಿ ತಿಳಿದು ಆತನನ್ನು ಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲೂ ಒಂದು 2-3 ದಿವಸ ಅಡ್ಮಿಷನ್ ಆದ ತದನಂತರ ಇಲ್ಲಿ ಈ ಹುಡುಗನಿಗೆ ಭಾರಿ ಹೃದಯ ಭಾಗಕ್ಕೆ ಮತ್ತು ಮರ್ಮಾಂಗ ಮತ್ತು ಪಕ್ಕೆಲುಬುಗಳು ಡೇಂಜರ್ ಆಗಿರೋದ್ರ ಸಮಸ್ಯೆ ಆಗಿರೋ ಕಾರಣದಿಂದ ಈತನನ್ನು ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅಂತ ಹೇಳ್ತಾರೆ. ಆತನ ಬೆಂಗಳೂರಿಗೆ ಕರೆದೊಯ್ದಾಗಲೂ ಸಹ ಅವನಿಗೆ ಚಿಕಿತ್ಸೆ ಇನ್ನೂ ಕೂಡ ಅವನಿಗೆ ಫಲಕಾರಿಯಾಗಿಲ್ಲ. ಆದ್ದರಿಂದ ನಾವು ಅವನ ರಕ್ಷಣೆಗೋಸ್ಕರ ಇಡೀ ಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅವನ ಪರವಾಗಿದ್ದು ಅವನಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತೈತೆ. ಅವನು ಆದಷ್ಟು ಬೇಗ ಗುಣಮುಖನಾಗಲಿ, ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಹೇಳ್ತೀವಿ. ಇಷ್ಟಾದ್ರೂ ಕೂಡ ಆ ವ್ಯಕ್ತಿಗಳನ್ನ ಯಾರೂ ಕೂಡ ಬಂಧಿಸೋಂಥ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ. ಈ ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸಿ ಕಾನೂನು ಕ್ರಮ ಅವರಿಗೆ ಗಡೀಪಾರು ಮಾಡಬೇಕು. ಅವ್ರನ್ನ ಈ ರಾಜ್ಯದಿಂದಲೇ ಗಡೀಪಾರು ಮಾಡಿ ಆತನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ದಲಿತರಿಗೆ ಆ ಒಬ್ಬ ವ್ಯಕ್ತಿ ಚೆನ್ನಾಗಿ ಬಟ್ಟೆ ಇಕ್ಕೋಕ್ಕೂ ಆಗಲ್ಲ. ಇದೇ ಕಾರಣಕ್ಕೋಸ್ಕರ ಇದರಲ್ಲಿ ರಾಜಸ್ಥಾನದಲ್ಲಿ
ಒಬ್ಬ ನಮ್ಮ ಸಮುದಾಯದ ದಲಿತ ಯುವಕ ಮದುವೆಯಾಗಿ ಕುದುರೆಯಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಆತನನ್ನು ಇಳಿಸಿ ನೀನು ಏನಿದ್ರೂ ಕೂಡ ನೀನು ನಡೆದಾಡ್ಕೊಂಡೇ ಹೋಗ್ಬೇಕು, ನೀನು ಆ ರೀತಿ ಇರಬೇಕೇ ಹೊರತು ನೀನು ಈ ಥರ ಎಲ್ಲ ಆಡಂಬರದ ಜೀವನ ಮಾಡಿಕೊಡ್ದು ಅಂತೇಳಿ ಅವನ್ನ ಕಟ್ಟಾಕಿ ಹೊಡಿತಾರೆ. ಹೀಗೆ ಅನೇಕ ಘಟನೆಗಳು ನಡೆದರೂ ಕೂಡ ಯಾವುದೇ ಒಂದು ಸರ್ಕಾರಗಳು ಆತ ಈ ಥರದ ವ್ಯಕ್ತಿಗಳ ವಿರುದ್ಧವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು, ಗಲಿಗೇರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೇಳ್ತಾ ಈ ಹುಡುಗ ಮೋಹಿತ್ ಕುಮಾರನ್ನು ಒಬ್ಬ ಮುಗ್ಧ ಯುವಕನಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ, ಜೈ ಬಾಬೂಜಿ. ಕೊಡೆಯಾಲ ಮಾದೇವ್, ಮಾದಾರ ಮಹಾಸಭಾದ ಅಧ್ಯಕ್ಷ. ಕಾನೂನು ಐತೋ ಇಲ್ವೋ ಅನ್ನೋದೊಂದು ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಪೊಲೀಸ್ ಇಲಾಖೆ ಮೇಲೆ ನಾವು ಅಪಾರವಾದಂಥ ಗೌರವ ಐತೆ. ಏನಕ್ಕೆ ಅವ್ರ ಮೇಲೆ ಗೌರವ ಇಕ್ಕಿದ್ದೀವಿ ಅಂದರೆ 32 ಇಲಾಖೆ ಕಾಯ್ತಿರೋದೇ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆ ಇವತ್ತು ಯಾಕೆ ಕಣ್ಮುಚ್ಕೊಂಡು ಕೂತೈತೆ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಮನಸ್ಸಲ್ಲಿ ಒಂದು ನಮಗೆ ಒಂದು ಕಿಚ್ಚು ಅನ್ನೋದು ಉಂಟು ಮಾಡೈತೆ. ಇವತ್ತು ಅಂದ ಪೊಲೀಸ್ ಇಲಾಖೆ ಅಂದರೆ ಎಂಥ ರೌಡಿಗಳೇ ಆಗಲಿ, ಎಂಥ ಆರೋಪಿಗಳು ವಿರೋಧಿಗಳಾಗಲಿ, ದಲಿತರಿಗೆ ಹಾಗೂ ಸವರ್ಣೀಯರಿಗೆ ಆಗಲಿ, ಯಾವುದೇ ವರ್ಗದ ಮಕ್ಕಳುಗಳಿಗೆ ಆಗಲಿ ಈ ಥರ ಅನ್ಯಾಯ ಆಯಿತು ಅಂದರೆ ಪೊಲೀಸು ಅಂದರೆ ಒಡೋರು. ಒಬ್ಬ ಜೀಪ್ ತಾಂಡಿ ಒಂದು ಊರಿಗೆ ಬರ್ತವ್ರೆ ಅಂದರೆ ಮನುಷ್ಯ ಅಷ್ಟು ಗೌರವನೀಯತೆ ಅಂತ ಕೊಡೋರು, ಅಷ್ಟು ಕಾನೂನಿಗೆ ಗೌರವ ಐತಿ. ಈಗ ಏನಾಯಿತು ಅನ್ನೋದೊಂದು ಡೌಟ್ ನನಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂದೆ ಆದಂಥವ್ರನ್ನೆಲ್ಲ ಗಡಿಪಾರದನ್ನೆಲ್ಲ ತಿರ್ಗಾ ಕರ್ಕೊಂಬಂದು ಗುಬ್ಬಿಗೆ ಕಂಡವ್ರೆ. ಇದೇ ಏನು ದಲಿತ ಯುವಕನ ಮೇಲೆ ಅಲ್ಲೇ ಆದಂಥ ಇನ್ನೂ ಕೇಸೇ ಮುಗಿದಿಲ್ಲ. ಇವತ್ತು ಅವರೆಲ್ಲ ರಾಜರಾಷ್ಟ್ರಕ್ಕೆ ಸಾಕ್ಷಿಗಳನ್ನ ನಾಶ ಮಾಡ್ಕೊಂಡು, ಸಾಕ್ಷಿಗಳಿಗೆ ದುಡ್ಡಿನ ಆಕಾಂಕ್ಷಗಳು ತೋರಿಸ್ಕೊಂಡು ಇವತ್ತು ಹೋರಾಟಗಳು ಮಾಡ್ಕೊಂಡು ತಿರುಗ್ತವ್ರೆ ಅಂದಮೇಲೆ ಇನ್ನು ದಲಿತ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ನೆಲ್ಲಿ ಫಲ ಇದೆ. ಪ್ರೊಫೆಸರ್ ಕೃಷ್ಣಪ್ಪ ಅವ್ರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಹೋರಾಟಕ್ಕೆ ಬರ್ತಾಯಿದ್ರು. ಇವತ್ತು ಇಂತಿಂಥ ಹೋರಾಟಗಳು ಮಾಡ್ಕೊಂಡು ಬಂದಂಥ ನಾಯಕರುಗಳು ಹುಟ್ಟಿ ಸೃಷ್ಟಿಯಾಗಿರೋ ಈ ಗುಬ್ಬಿ ತಾಲೂಕಲ್ಲಿ ಇಷ್ಟು ಅನ್ಯಾಯ ಐತೆ ದಲಿತರಿಗೆ ಅಂದರೆ ನಾನು ದಲಿತರಿಗೆ ಒಬ್ಬರಿಗೆ ಕೇಳ್ತಾ ಇಲ್ಲ. ಈ ಮನುವಾದಿಗಳಲ್ಲಿ ಯಾರೇ ಸಮಾಜದಲ್ಲ ಇಲ್ಲಿ ಯಾವುದೇ ಸಮಾಜದ ಮಕ್ಳುಗಳಿಗಾಗಲಿ ಈ ಥರ ಕರೆಸ್ಕೊಂಡು ಅನ್ಯಾಯವಾಗಿ ಹೊಡೆಯೋದು ಇದು ನಮ್ಮ ಖಂಡನೆ, ನಮ್ಮ ವಿರೋಧ ಐತೆ. ಇದು ಅವ್ರ ತಾಯಿ ತಂದೆ ಇದ್ದರು, ಮತ್ತು ಪೊಲೀಸ್ ಇಲಾಖೆ ಇತ್ತು. ಅವ್ರು ಹೋಗಿ ಅವ್ರ ತಾಯಿ ತಂದೆಗನ್ನ ತಿಳಿಸ್ಬೋದಾಯಿತು, ಇಲ್ಲ ಪೊಲೀಸ್ ಇಲಾಖೆಗೆ ಅವ್ರು ಮಾಹಿತಿ ಕೊಡ್ಬೋದಾಯಿತು. ಬಟ್ ಈ ಕರೆಸ್ಕೊಂಡು ಒಂದು ಮೆಸೇಜಲ್ಲಿ ಕರೆಸ್ಕೊಂಡು ಈ ಥರ ಅಲ್ಲೇ ಮಾಡಿರೋದನ್ನು ನಾವು ಖಂಡಿಸಿ ಇವತ್ತು ಗುಬ್ಬಿ ತಾಲೂಕಿನ ಏನು ನಮ್ಮ ಹಿರಿಯ ಮುಖಂಡರುಗಳು, ದಲಿತ ಹೋರಾಟಗಾರಗಳವರೇ, ಮತ್ತು ಈಗಿನ ಸೇರ್ಕೊಂಡಿರೋಂಥ ದಲಿತ ಸಂಘಟನೆ ಯುವಕರುಗಳವರೇ, ಅವ್ರ ಜೊತೆಗೆಲ್ಲ ಸೇರ್ಕೊಂಡು ನಾವು ತುಮಕೂರಿಂದ ಬಂದಿದ್ದೀವಿ. ಇಲ್ಲಿಂದ IB-ಯಿಂದ ಇವತ್ತು ಜಾಥಾ ಹೋಗ್ಬಿಟ್ಟು ಅವ್ರನ್ನ ಏನು ಆರೋಪಿಗಳನ್ನ ಕೂಡಲೇ ಬಂಧಿಸ್ಬೇಕು, ಅಷ್ಟೇ ನಮ್ಮ ಪ್ರಶ್ನೆ. ಏನು ಆರೋಪಿಗಳನ್ನ ಬಂಧಿಸ್ಬೇಕು, ಹುಡುಗನ ಮೇಲೆ ಏನು ಸುಮ್ಮನೆ ಬೇಕು ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಆಗ್ತಿದ್ದಂಗೆ ಫೋಕ್ಸ್ ಹಾಕಿದಿರಲ್ಲ, ಆ ಫೋಕ್ಸನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡೋಕ್ಕೋಸ್ಕರ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಓದ್ತಾ ಇದ್ದೀವಿ. ಏನು ಅಟ್ರಾಸಿಟಿ ಈ ತಾಲೂಕಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಅಟ್ರಾಸಿಟಿ ಆಗ್ತದೋ ಅಲ್ಲಿ ಇಮಿಡಿಯೇಟ್ಲಿ ಕೌಂಟ್ರ್ ಕೇಸ್ ಆಗ್ತಾರೆ. ಏನು ಕೌಂಟ್ರ್ ಮಾಡ್ತಾರೆ? ಅಟ್ರಾಸಿಟಿ ಆಗೋದಕ್ಕಿಂತ ಮುಂಚೆ ಮಾಡ್ಬೋದಾಗಿತ್ತಲ್ಲ. ಅಟ್ರಾಸಿಟಿ ಕೇಸ್ ಆದಮೇಲೆ ಕೌಂಟ್ರ್ ಮಾಡ್ತಾರೆ ಅಂದರೆ ಇನ್ನು ಯಾವ ಮಟ್ಟಕ್ಕೈತೆ, ಇನ್ನು ಯಾವ ಮಟ್ಟದಲ್ಲಿ ಈ ಪೊಲೀಸ್ ಇಲಾಖೆ ಕೆಲಸ ಮಾಡ್ತೈತೆ? ಅಪಾರ ನಂಬಿಕೆ ನಮಗೆ IR ಆಫೀಸರ್ಸ್ಗಳವ್ರೆ. ಇವತ್ತು ಅವ್ರನ್ನ ನಾವು ಕೈ ಎತ್ತು ಮುಗಿಬೇಕು ಅಂತ ಹೆಸರಾದಂಥ IR ಆಫೀಸರ್ಸ್ಗಳವ್ರು ತುಮಕೂರು ಜಿಲ್ಲೆಯಲ್ಲಿ. ಈ ಕೆಳಗಿನ ಮಟ್ಟ ಅಧಿಕಾರಿಗಳವರಲ್ಲ, ಅವ್ರು ಬೇಕು ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಆಗ್ತಿದ್ದಂಗೆ ಹಿಂದೆನೇ ಏನೋ ಒಂದು ಸೃಷ್ಟಿ ಮಾಡಿಕೊಟ್ಟು ಅವ್ರಿಗೆ ಹೇಳ್ಕೊಟ್ಟು ಹಿಂಗೆಲ್ಲ ಹಿಂಗೆ ಕೊಡಿ ನೀವು, ನಾವು ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಕುಣಗಲಲ್ಲಿ ಒಬ್ಬ ಹುಡುಗನ ಬಲಿ ಕೊಡ್ತಾರೆ. ಇಲ್ಲಿ ಸಮಯ ಎಲ್ಲೈತೆ ನ್ಯಾಯ? ಹುಡುಗ ನೋಡಿಲ್ಲ, ಹುಡುಗನ ಹುಡುಗಿ ನೋಡಿಲ್ಲ, ಬರೀ ಇನ್ಸ್ಟಾಗ್ರಾಮ್ ಮೆಸೇಜಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಫೋಕ್ಸೋ ಕೊಡ್ತಾರೆ ಅಂದರೆ ಇನ್ಯಾವ ಮಟ್ಟಿಗೆ ಪೊಲೀಸ್ ಇಲಾಖೆ ಸತ್ತೋಗೈತೋ ಬದುಕೈತೋ ಅನ್ನೋದು ನಮಗೆ ಡೌಟ್ ಆಗಿಬಿಟ್ಟೈತೆ. ದಯಮಾಡಿ ನಾನು ಎಲ್ಲ ಆಫೀಸರ್ಸ್ಗಳಿಗೆ ಹೇಳ್ತಿಲ್ಲ, ನಾನು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ, ಎಲ್ಲರೂ ಕಡತ್ ಆಫೀಸರ್ಗಳೇ ಇರೋದು ಇವತ್ತು. ಅಂಥ ಕಡತ್ ಆಫೀಸರ್ಗಳಿಗೆ ಕೆಟ್ಟ ಹೆಸರು ತರೋಕ್ಕೆ ಇಂಥ ಕೆಳಗಿನ ಅಧಿಕಾರಿಗಳು ಸೇರ್ಕೊಂಡು ಇಲಾಖೆ ತಲೆಬಾಗ್ಸಂಥ ಕೆಲಸ ಮಾಡ್ತಾರೆ. ದಯಮಾಡಿ ಅಂಥವ್ರನ್ನ ನಮ್ಮ ಜಿಲ್ಲೆಗೆ ಇಕ್ಕಣಕ್ಕೆ ಬಿಡಬೇಡಿ ಸ್ವಾಮಿ. ಮೊನ್ನೆ SP ಸಾಹೇಬ್ರೆ ಪ್ರಾಮಾಣಿಕವಾಗಿ ದಕ್ಷೆಯಿಂದ ಕೆಲಸ ಮಾಡೋಂಥ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಡಿ ತುಮಕೂರು ಜಿಲ್ಲೆಯಲ್ಲಿ. ಇನ್ನು ಯುವಕನ ಮೇಲೆ ನಡೆದಿರುವ ಹಲ್ಲೆಯಿಂದ ಕಂಗಾಲಾಗಿರುವ ಯುವಕನ ತಂದೆ ನಮಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದ್ರು. ನಾವು ದೂರು ನೀಡಿದ್ರೂ ಕೂಡ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ. ಆದಷ್ಟು ಬೇಗ ಅವರನ್ನ ವಶಕ್ಕೆ ಪಡೆದು ನಮಗೆ ನ್ಯಾಯ ದೊರಕಿಸಿ ಎಂದು ಮನವಿ ಮಾಡಿದ್ರು. ಅನ್ಯಾಯ ಆಗಿದೆ, ನನ್ನ ಮಗನಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ, ಕೂಡಲೇ ಅವ್ರನ್ನ ಬಂಧಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿಸ್ಕೊಂತೀವಿ. ಆಲೇ ಒಂದು ವಾರ ಆಯಿತು ಸ್ವಾಮಿ, ಇನ್ನೂ ಮಾಡಿಲ್ಲ ಸ್ವಾಮಿ. ಕೇಳಿ ಬಂಧಿಸ್ತೀವಿ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಓಡಾಡ್ಕೊಂಡಿದ್ದಾರೆ, ಇನ್ನೂ ಮಾಡಿಲ್ಲ ಸ್ವಾಮಿ. ನಮಗೆ ನ್ಯಾಯ ಬೇಕು ಸ್ವಾಮಿ, ಕೂಡಲೇ ಬಂಧಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ. ದಲಿತ ಯುವಕನ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಗುಬ್ಬಿ ಪಟ್ಟಣದ IB-ಯಿಂದ ತಹಶೀಲ್ದಾರ್ ಕಚೇರಿವರೆಗೂ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನಾದ್ರೂ ದಲಿತ ಯುವಕನಿಗೆ ಹಾಗೂ ಆತನ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ N, ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ TV, ಗುಬ್ಬಿ.